ನಿನ್ನ ಸ್ಥಾನದಲ್ಲಿ ನಿಂತು ನೋಡಿದಾಗ ನೀನು ಹೇಳೋದೆಲ್ಲ ಸರಿ ಅನ್ಸುತ್ತೆ. ಆದರೆ ಒಂದು ಕುಟುಂಬ ಅಂತ ಬಂದಾಗ ಇದೆಲ್ಲ ಸಾಮಾನ್ಯ ಅಲ್ವಾ? ಅನುಸರಿಸ್ಕೊಂಡು ಹೋಗೋದನ್ನ ನನ್ನ ಪಾರುಗೆ ನಾನು ಹೇಳ್ಕೊಡ್ಬೇಕಾ? ಹಾಗಲ್ಲ ಯಜಮಾನ್ರೆ. ಪಾರು, ನನ್ಗೆ ಅವಮಾನ ಆಯ್ತು ಅನ್ನೋದನ್ನ ಮನಸ್ಸಿಂದ ತೆಗ್ದಾಕ್ಬಿಡು. ನೋಡು, ಅಷ್ಟಕ್ಕೂ ನನ್ನ ಜಾಗಕ್ಕೆ ಯಾರನ್ನ ಕೂರಿಸ್ತಿರೋದು ಹೇಳು? ನನ್ನ ತಮ್ಮನ, ಅಂದ್ರೆ ನೀನ್ ಮೈದನ. ಅಮ್ಮ ಏನ್ ಹೇಳಿದ್ರು ನೆನಪು ಮಾಡ್ಕೊ. ವೈಯಕ್ತಿಕ ವಿಷಯಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕಾಗಿದೆ, ಅದಕ್ಕೆ ನನ್ನ ಜಾಗದಲ್ಲಿ ಪ್ರೀತುನ ಕೂರಿಸ್ತಾ ಇದ್ದೀನಿ ಅಂತ ತಾನೆ? ನಾನು ಬರೀ ಮನೆ ಆಫೀಸು ಅಂತ ಓಡಾಡ್ಕೊಂಡಿದ್ರೆ ಮನೆಯವ್ರ ಬಗ್ಗೆನೂ ನಾನು ಯೋಚನೆ ಮಾಡಬೇಕು ಅಂತ ಅವ್ರಿಗೆ ಅನ್ಸಿರ್ಬೋದಲ್ವಾ? ಬರೋ ಅಷ್ಟಕ್ಕೂ ಅವ್ರಿಗೆ ನನ್ನ ಕಂಪ್ನಿಯಿಂದಾನೇ ತೆಗ್ದಾಕ್ತಿಲ್ವಲ್ಲ. ನಾನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಒಬ್ನಾಗಿರ್ತೀನಿ. ಅದೇ ನನಗೆ ಬೇಜಾರಾಗ್ತಿರೋದು. ಅಂಥ ಒಳ್ಳೆ ಸ್ಥಾನದಲ್ಲಿ ಇದ್ದವ್ರನ್ನ ಏಕಾಏಕಿ ಕೆಳಮಟ್ಟದ ಸ್ಥಾನಕ್ಕೆ ಇಳಿಸಿದ್ರೆ ಯಾರಿಗೆ ಆಗ್ಲಿ ಬೇಜಾರಾಗಲ್ವಾ ಹೇಳಿ? ಬರೋ, ಎಲ್ಲ ಕೆಲಸನೂ ಒಂದೇ ಅನ್ಕೊಂಡು ಮಾಡಿದ್ರಾಯ್ತು. ನೀನೇನು ತಲೆ ಕೆಡಿಸ್ಕೊಂಬೇಡ. ನೋಡು, ಅಮ್ಮ ನನ್ನನ್ನು ಕೆಳಗಿಳಿಸಿದ್ದಾರೆ ಅಂತ ನೀನು ಅಂದ್ಕೊಳ್ಳೇಬೇಡ. ನಾನು ಮಾಮೂಲಿ ಅಂತ ನಾಳೆನೂ ಆಫೀಸ್ಗೆ ಹೋಗ್ತೀನಿ, ಪ್ರೀತು ಗೈಡ್ ಮಾಡ್ತೀನಿ, ಮಾಮೂಲಿ ಅಂತ ಸಂಜೆ ಮನೆಗೆ ಬರ್ತೀನಿ. ಇದರಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ. ಏನೂ ಆಗಿಲ್ಲ ಅನ್ನೋ ಥರ ನಾ ಇರ್ತೀನಿ ಪಾರು. ಪ್ರೀತಿಗೆ ಸಿಕ್ಕಿರೋ ಸ್ಥಾನಕ್ಕೆ ಜನನಿ ಖುಷಿಯಾಗಿದ್ರು ಪ್ರೀತು ಖುಷಿಯಾಗಿಲ್ಲ. ನನ್ನ ಸ್ಥಾನನ ಕಿತ್ಕೊಂಡೆ ಅನ್ನೋ ನೋವಲ್ಲಿದ್ದಾನವನು. ನೋಡ್ಪಾರು, ನಾನು ಈ ಮನೆ ಹಿರಿ ಮಗ, ನೀನು ಹಿರಿ ಸೊಸೆ. ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಎಲ್ಲ ಸಂಬಂಧಗಳನ್ನು ಸಂಭಾಳಿಸ್ಕೊಂಡು ಹೋಗ್ಬೇಕು ನಾವು. ನನಗೋಸ್ಕರ ಈ CEO ವಿಷಯ ಎಲ್ಲದನ್ನು ಮರೆತು ಮೊದಲಿನ ಥರ ನಗ್ನಗ್ತಾ ಇರ್ತೀಯಾ ಪ್ಲೀಸ್? ನಿಮ್ಗೋಸ್ಕರ ಪ್ರಯತ್ನ ಪಡ್ತೀನಿ. ಶ್ರೀರಾಮ ವನವಾಸಕ್ಕೆ ಹೋದಾಗ ತಮ್ಮ ಭರತ ಅಣ್ಣನ ಪಾದುಕೆಗಳನ್ನ ಸಿಂಹಾಸನದ ಮೇಲಿಟ್ಟು ರಾಜ್ಯಭಾರ ಮಾಡಿದ್ದ. ನನ್ನ ಪಾಲಿಗೆ ನನ್ನ ಅಣ್ಣ ಸಾಕ್ಷಾತ್ ಶ್ರೀರಾಮನೇ. ಅವನು ಕೂತ್ಕೊಳ್ಳೋ ಜಾಗ ಸಿಂಹಾಸನನೇ. ಸಾಧ್ಯವಾದ್ರೆ ಅವನು ಕೂತ್ಕೊಳ್ಳೋ ಜಾಗದಲ್ಲಿ ಅವನ ಚಪ್ಪಲಿನ ಇಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಾನು ಕೂತ್ಕೊಳ್ಳೋದಿಲ್ಲ. ಆ ಯೋಗ್ಯತೆನೂ ನನಗಿಲ್ಲ. ಇವತ್ತು ಕಂಪ್ನಿ ಬೆಳೆಯೋದಕ್ಕೆ ಮಾಮ್ ಎಷ್ಟು ಕಾರಣನೋ ಬ್ರೋ ಕೂಡ ಅಷ್ಟೇ ಕಾರಣ. ಆದ್ರೆ ಅವ್ರಿಗೆ ಅವಮಾನ ಆಗಬಾರ್ದು ಒಂದೇ ಒಂದು ಕಾರಣಕ್ಕೆ ಅವ್ರ ನಿರ್ಧಾರನ ನಾನು ವಿರೋಧಿಸಲಿಲ್ಲ. ಮಾಮ್ ಮತ್ತೆ ಆ ಜಾಗಕ್ಕೆ ಯಾವಾಗ ಬೇಕಾದ್ರೂ ಬ್ರೋನ ತಂದು ಕೂರಿಸಿದ್ರು ನಾನು ಅದನ್ನ ಗೌರವಿಸ್ತೀನಿ, ಖುಷಿಯಿಂದ ಬಿಟ್ಕೊಡ್ತೀನಿ. ಅದಕ್ಕೆ ಕಾರಣ ಬ್ರೋ ಮೇಲಿರೋ ರೆಸ್ಪೆಕ್ಟ್. ಯಾವುದೇ ಕಾರಣಕ್ಕೂ ಅದಕ್ಕೆ ಬಗ್ಗೆ ಈ ಥರ ಬೇಜವಾಬ್ದಾರಿತನದಿಂದ ಮಾತಾಡಬೇಡ. ನನಗೆ ಬ್ರೋ ಹೇಗೋ ನಿನಗೆ ಅದಕ್ಕೆ ಇದ್ದಾರೆ. ನಮಗಿಂತ ಅವರು ವಯಸ್ಸಲ್ಲಿ ಸ್ಥಾನದಲ್ಲಿ ದೊಡ್ಡವರು ಅನ್ನೋದನ್ನ ಮರಿಬೇಡ. ಹಣ ಅಧಿಕಾರ ಯಾವುದು ಯಾವತ್ತೂ ಶಾಶ್ವತ ಅಲ್ಲ. ಸಂಬಂಧಗಳಷ್ಟೇ ಶಾಶ್ವತ. ಅದನ್ನ ಉಳಿಸ್ಕೊಳಕ್ ನೋಡ್ಬೇಕು ಹೊರತು ಕಳ್ಕೊಳಕ್ ನೋಡಬಾರ್ದು. ಯಾವಾಗ್ಲೂ ಅಣ್ಣ ಅತ್ತಿಗೆ ಅನ್ಕೊಂಡೇ ಇರ್ತಿಯಲ್ಲ, ನಮ್ಗೆ ಸ್ವಂತಿಕೆ ಅನ್ನೋದೇ ಇಲ್ವಾ? ನಾನು ವೀರಯ್ಯ ದೇವನ್ ಮಗಳು. ಮನ್ಸಲ್ಲಿ ಒಂದಿಟ್ಕೊಂಡು ಹೊರಗಡೆ ಇನ್ನೊಂಥರ ನಡ್ಕೊಳ್ಳೋದಿಕ್ ಬರಲ್ಲ. ಅವ್ರು ಏನೇ ಮಾಡಿದ್ರು ಹೋಗ್ಲಿ ಪಾಪ ಅಂತ ಎಲ್ಲದನ್ನು ಮರ್ತು ಏನೂ ಆಗೇ ಇಲ್ಲ ಅನ್ನೋ ತರ ನಿಂತರ ಇರೋದಕ್ಕಾಗಲ್ಲ ನಂಗೆ. ಇವತ್ತು ಪಾರ್ವತಿ ಅವರಿಂದ ನನಗ್ ಬೇಜಾರಾಗಿದೆ, ನಾಳೆ ನಿಮ್ಮಿಂದ ನನಗ್ ಬೇಜಾರಾದ್ರು ಇದೇ ತರ ಓಪನ್ ಆಗಿ ಹೇಳ್ತೀನಿ. ಅವ್ರು ಏನೇ ಮಾಡಿದ್ರು ಹೋಗ್ಲಿ ಪಾಪ ಅಂತ ಎಲ್ಲದನ್ನು ಮರ್ತು ನಿಂತರ ನನಗಿರೋದಕ್ಕಾಗಲ್ಲ ಪ್ರೀತು. ಬಂಡೆ ತಲೆ ಚಚ್ಕೊಂಡ್ರೆ ನೋವಾಗೋದು ನಮ್ಗೇನೆ. ಏನಾದ್ರೂ ಮಾಡ್ಕೊ, ನಿನ್ ಹಣೆ ಬರ. ಹಾಳಾಗ್ತಿರೋರ್ನ ಉದ್ಧಾರ ಮಾಡಕ್ಕಾಗಲ್ಲ. ಇವತ್ತು ಬೆಳಗ್ಗೆ ನೀನು ಹೇಳ್ದೆಯಲ್ಲ, ಅರಸನಕೋಟೆಯ ಶಂಕುಸ್ಥಾಪನೆಗೆ ಕಲ್ಲು ಹಾಕ್ಬೇಕು ಅಂತ. ಆದ್ರೆ ಇದು ಒಂದೇ ಒಂದು ಕಲ್ಲಿಂದ ಇಷ್ಟು ಜನರು ಮನಸ್ಸು ಹೊಡೆದೋಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಣ್ಣ.
ಅಣ್ಣ, ನೀನ್ ನನಗ್ ಸಾಥ್ ಕೊಟ್ಟಾಗಿಂದ ಇಲ್ಲಿವರೆಗೂ ನಾನು ಸೋಲನ್ನೇ ಕಂಡಿಲ್ಲ. ಒಂದು ವೇಳೆ ನಾನು ಆ ಅಖಿಲಾಂಡೇಶ್ವರಿ ವಿರುದ್ಧ ತೊಡೆ ತಟ್ಟಿ ನಿಂತಾಗ ನೀನ್ ನನ್ನ ಜೊತೆಯಲ್ಲಿ ಇದ್ದಿದ್ರೆ ಇಷ್ಟೊತ್ಗಾಗ್ಲೇ ಅರಸನ ಕೋಟೆ ಸರ್ವನಾಶ ಆಗೋಗ್ತಿತ್ತು. ಈಗ್ಲಾದ್ರೂ ಸಿಕ್ಕಿದ್ಯಲ್ಲ, ಇನ್ನು ಮೇಲೆ ನಾನು ಯಾವತ್ತೂ ಸೋಲ್ಬಾರ್ದು. ಯೋಚನೆ ಮಾಡಬೇಡಾರು. ಈ ನಿನ್ನ ಅಣ್ಣ ಇರೋವರೆಗೂ ನಿನಗೆ ಗೆಲುವು ಶತಸಿದ್ಧ. ಅರ್ಸನ್ ಕೋರ್ಟಲ್ಲಿರೋ ಎಲ್ಲಾ ಪ್ಲೇಯರ್ಸ್ನು ಒಂದೊಂದಾಗೆ ವಿಕೆಟ್ ಡೌನ್ ಮಾಡೋವರೆಗೂ ನಾನು ಸುಮ್ಮನೆ ಕೂರೋದಿಲ್ಲ. ನನ್ನ ಮಗಳು ಅನುಷ್ಕಾಳ ಸಾವಿಗೆ ಕಾರಣ ಆಗಿರೋ ಆ ಮನೆಯವರು ಎಲ್ಲಾರ ತಲೆನೂ ಉರುಳ್ಬೇಕು. ಹಾಕ್ಲೇ ನನಗ್ ಸಮಾಧಾನ ಆಗೋದು, ನನ್ನ ಮಗಳ ಆತ್ಮಕ್ಕೂ ಶಾಂತಿ ಸಿಗೋದು. ಆಗ್ತಿರೋದೇ ಅದು ತಾನೆ. ಎಷ್ಟು ಸಾಲ್ದ. ಅರ್ಥ ಆಯ್ತು ಅರು, ಇದಿನ್ನೂ ಆರಂಭ. ಅಂತ್ಯ ಎಲ್ಲಿ ಹೋಗಿ ಮುಟ್ಟತ್ತೆ ಅಂತ ನೋಡ್ತಾ ಇರು. ಓಹೋ, ಏನ್ ಸ್ಪೆಷಲ್ ಸಾವಿತ್ರಮ್ಮ? ಸ್ಪೆಷಲ್ ಯಾಕೆ? ಯಾಕೆ ಅಂದ್ರೆ ನಮ್ ಪ್ರೀತಿಗೆ ಸಿಇಒ ಪೋಸ್ಟ್ ಸಿಕ್ಕಿದ್ಯಲ್ಲ, ಅದಕ್ಕೆ. ಅಲ್ವೇ, ಪ್ರೀತಿಗೆ ಸಿಕ್ಕಿರೋದು ಆದಿ ಪೋಸ್ಟ್. ಒಬ್ರಿಗೆ ಖುಷಿ ಕೊಟ್ರೆ ಮತ್ತೊಬ್ಬರಿಗೆ ಬೇಜಾರಾಗೋ ವಿಷಯ, ಅಂತದ್ರಲ್ಲಿ ಸ್ಪೆಷಲ್ ಸ್ವೀಟು ಎಲ್ಲ ಬೇಕಾ? ನಿಮ್ದೊಳ್ಳೆ ಕತೆ ಆಯ್ತಲ್ರಿ. ಒಬ್ರಿಗೆ ಬೇಜಾರಾಗುತ್ತೆ ಅಂತ ಇನ್ನೊಬ್ರಿಗಾಗಿರೋ ಖುಷಿನ ಸಂಭ್ರಮ ಪಡೆದೇ ಇರಕ್ಕಾಗುತ್ತಾ? ಹೋಗ್ಲಿ ಬಿಡಿ ಚಿಕ್ಕತ್ತೆ, ನೀವಿಬ್ರು ಯಾಕೆ ಜಗಳ ಆಡ್ತಿದ್ದೀರಾ? ನೀನ್ ಹೇಳ್ತಿದ್ಯ ಅಂತ ನಿಮ್ ಚಿಕ್ಕ ಮಾವನ್ ಸುಮ್ನೆ ಬಿಡ್ತಾ ಇದೀನಿ. ಸಾವಿತ್ರಿ, ಊಟ ಬಡಿಸು. ದೊಡ್ಡ ಯಜಮಾನ್ರು ಪಾರ್ವತಿ ಇನ್ನೂ ಬಂದಿಲ್ಲಮ್ಮ. ಬಂದ್ರು ಮಾವು. ಸಪೋರ್ಟ್ ಮಾಡಬೇಕು. ಅದ್ ಹೇಗಾಗುತ್ತೆ? ಎಲ್ಲ ಇವಳ ಗಂಡನ್ ಪೋಸ್ಟ್ ಹೋಗಿದೆ, ಆದ್ರೂ ಇಷ್ಟೊಂದು ಖುಷಿಯಾಗಿದ್ದಾಳಲ್ಲ. ದೊಡ್ಡ ಊಸರು ಬಳ್ಳಿ, ಯಾವಾಗ ಹಿಂಗಿರ್ತಾಳೆ ಅಂತ ನಂಬಕ್ಕೆ ಆಗಲ್ಲ. ಹೊಸ ಸ್ಥಾನ, ದೊಡ್ಡ ಹುದ್ದೆ ಸಿಕ್ಕಿದ್ದಕ್ಕೆ ತುಂಬ ಹೃದಯದ ಶುಭಾಶಯಗಳು. ಸಾವಿತ್ರಕ್ಕ, ಪಾಯಸ ತಗೊಂಬ. ಪಾಯಸನ? ಯಾವ ಖುಷಿಗೆ? ಓ, ಪ್ರೀತಿ ಸಿಇಒ ಆಗಿದ್ದಾನಲ್ಲ, ಆ ಖುಷಿಗ? ಹೌದು. ನನಗ್ ಪಾಯಸ ಬೇಡಮ್ಮ, ಅಲ್ಲಿರೋರ್ಗೆಲ್ಲ ಕೊಡು, ಚೆನ್ನಾಗಿ ತಿನ್ಲಿ.
ಎಲ್ರು ಊಟ ಮಾಡಿ. ಯಜಮಾನ್ರೆ ಕಾಫಿ. ಇದು ನನ್ನ ಪಾರು ಅಂದರೆ ಮನೇಲಿ ಏನೇ ಸಮಸ್ಯೆ ಆಗಿ ಮನಸ್ಸಿಗೆ ಬೇಜಾರಾಗಿದ್ರು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲದನ್ನು ಮರೆತು ಗಂಡ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ನಗ್ನಗ್ತಾ ಕಾಫಿ ತಂದು ಕೊಡ್ತೀಯಲ್ಲ, ನೀನಂತ ಹೆಂಡತಿನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ. ಹೋಗ್ಲಿದ್ ಸಾಕು, ಕಾಫಿ ತಣ್ಣಗಾಗುತ್ತೆ ತಗೊಳ್ಳಿ. ಆಗಲಿ ಬಿಡು. ಆಫೀಸಿಗೆ ಹೊತ್ತಾಗುತ್ತೆ. ಅಯ್ಯಯ್ಯೋ, ಅದು ಮಾತ್ರ ಆಗೋದು ಬೇಡಪ್ಪ. ಗುಡ್ ಮಾರ್ನಿಂಗ್ ಪ್ರೀತು. ಗುಡ್ ಮಾರ್ನಿಂಗ್. ಕಾಫಿ ತಗೋ. ಯಾವಾಗ್ಲೂ ಅಣ್ಣ ಅತ್ತಿಗೆ ಅನ್ಕೊಂಡೇ ಇರ್ತಿಯಲ್ಲ, ನಮ್ಗೆ ಸ್ವಂತಿಕೆ ಅನ್ನೋದೇ ಇಲ್ವಾ? ಏನಿವತ್ತು ಏನು ಕಾಫಿ ತೆಗೆದು? ಯಾಕೆ ನನ್ ಗಂಡಂಗ್ ನಾನ್ ಕಾಫಿ ಕೊಡ್ದೆ ಇನ್ಯಾರು ಕೊಡ್ತಾರೆ? ಕೆಲವೊಂದನ್ನ ಯಾರು ಮಾಡಬೇಕೋ ಅವ್ರು ಮಾಡಿದ್ರೇ ಚೆನ್ನಾಗಿರುತ್ತೆ. ಅಂದ್ರೆ ಅರ್ಥ ಆಗ್ಲಿಲ್ಲ. ಯಾವಾಗಲೂ ಎಲ್ಲರಿಗೂ ಅದಕ್ಕೆ ತಾನೇ ಕಾಫಿ ಮಾಡ್ಕೊಡ್ತಿದ್ದು. ಹೌದು, ಆದ್ರೆ ಇವತ್ತು ನನ್ ಗಂಡಂಗೆ ನಾನೇ ಕಾಫಿ ಮಾಡಿ ಕೊಡ್ಬೇಕು ಅನಿಸ್ತು, ಅದಕ್ಕೆ ತಗೊಂಡ್ ಬಂದೆ. ಅದ್ರಲ್ಲಿ ತಪ್ಪೇನಿದೆ? ತಗೋ ಕಾಫಿ ಕುಡಿ. ಅಯ್ಯಯ್ಯೋ, ಏನಿದು ಸಿಹಿನೇ ಇಲ್ಲ? ಹೌದಾ? 2 ಚಮಚ ಸಕ್ಕರೆ ಹಾಕಿದೀನಿ ಯಜಮಾನ್ರೆ. ನಾನು ಹೇಳ್ತಾ ಇರೋದು ಸಕ್ಕರೆ ಸಿಹಿ ಅಲ್ಲ ಪಾರು, ಜೇನಿನ ಸಿಹಿ. ಓ, ಇದು ಬೇರೆ ಅಭ್ಯಾಸ ಶುರುವಾಗಿದ್ಯಾ? ಇರಿ ಹೋಗ್ತಾ ಇರ್ತೀನಿ. ನಾನು ಹೇಳಿದ್ದು ಆ ಸಿಹಿ ಅಲ್ಲ. ಮತ್ತೆ ಈ ತುಟಿಲಿರೋ ಜೇನಿನ ಸಿಹಿ. ನೀನು ಇವಾಗ ಇದನ್ನು ಕುಡಿದ್ಕೊಟ್ರೆ ನನಗದು ಅಮೃತಕ್ಕೆ ಸಮಾನ. ಸಾಕಾಗಿಲ್ಲ. ಕುಡೀರಿ. ಈಗ ನೋಡು, ಈ ಕಾಫಿಗೆ ರುಚಿ ಬಂತು. ತಗೋ ಪ್ರೀತು, ಬಿಸಿ ಬಿಸಿ ಇದೆ, ಕುಡಿದು ಹೇಗಿದೆ ಅಂತ ಹೇಳು. ಬೇಡ. ಯಾಕೆ? ಈ ಮನೆಯಲ್ಲಿ ಎಲ್ಲ ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಯಾರು ಏನು ಮಾಡಬೇಕೋ ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ನಿನಗೂ ಅನ್ವಯಿಸುತ್ತೆ. ಅದಕ್ಕೆ ಮಾಡಿಕೊಡೋ ಕಾಫಿ ಮಾತ್ರ ನಾನು ಕುಡಿಯೋದು. ಹೆಂಡತಿ ಕುಡಿದು ಕೊಡೋ ಕಾಫಿನ ಕುಡಿಯೋ ಅದೃಷ್ಟ ಎಲ್ಲ ಗಂಟಂದ್ರಿಗೂ ಸಿಗಲ್ಲ, ಆದರೆ ನನಗೆ ಸಿಕ್ಕಿದೆ. ನನ್ನಂತೂ ಪುಣ್ಯ ಮಾಡಿದ್ದೀನಿ. ತಗೋ. ಸರಿ ಪಾರು, ನಾನು ಹೋಗಿ ಬರ್ತೀನಿ. ಓಕೆನಾ? ಬಾಯ್.
ಮಾರ್ನಿಂಗ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಅಯ್ಯಯ್ಯೋ, ಇವಾಗಿದ್ದು ನನ್ನ ಕ್ಯಾಬಿನಲ್ಲ ಅಂತ ಗೊತ್ತಿದ್ರು ಡೈಲಿ ರೂಟೀನ್ ಥರ ಬಂದ್ಬಿಟ್ನಲ್ಲ. ಬ್ರೋ, ಸಾರಿ ಪ್ರೀತು. ಸಾರಿ ಎಲ್ಲ ಏನು ಕೇಳ್ತಿದ್ದೆ ಬ್ರೋ? ಬಾ ಬ್ರೋ. ಹೇ, ಪರವಾಗಿಲ್ಲ ಪ್ರೀತು, ಹಾಯ್ ಹೇಳೋಗೋಣ ಅಂತ ಬಂದೆ. ಪ್ರೀತು, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಬ್ರೋ. ಜನನಿ ಸಿಇಒ ಹೆಂಡತಿ ಆಗಿ ಖುಷಿಯಾಗಿರ್ಬೇಕು ಅಂಥದ್ರಲ್ಲಿ ಡಲ್ಲಾಗಿ ನಿಂತಿದ್ಯಲ್ಲಮ್ಮ. ಯಾಕೆ ಪಾರ್ವತಿ ತರ ನಿನಗೂ ಪ್ರೀತು ಸಿಇಒ ಆಗಿದ್ದು ಇಷ್ಟ ಆಗ್ಲಿಲ್ವಾ? ನಾನೆಲ್ಲಿ ಹಾಗಂದೆ? ಮತ್ ಯಾಕೆ ಹೇಗಿದ್ಯಾ? ಅಲ್ಲ, ನನ್ ಗಂಡ ಏನಾದ್ರು ಸಿಇಒ ಆಗಿದ್ದಿದ್ರೆ ಬಾಲಿವುಡ್ ಅಲ್ಲಿ ಮಾಧುರಿ ತರ, ಸ್ಯಾಂಡಲ್ವುಡ್ ಅಲ್ಲಿ ಮಾಲಾಶ್ರೀ ತರ ಫುಲ್ ಮೆರೆದಾಡ್ಬಿಡ್ತಿದ್ದೆ. ಆದ್ರೆ ನೀ ನೋಡಿದ್ರೆ ಈಗ ಬಂದಿರೋ ಒನ್ ಡೇ ಆರ್ಟಿಸ್ಟ್ ತರ ಡೊಲ್ಲಾಗಿ ನಿಂತಿದ್ಯಾ. ನಿನ್ನೆ ಮೊನ್ನೆವರೆಗೂ ನನ್ನ ಜೊತೆ ಚೆನ್ನಾಗಿತ್ತು ಪ್ರೀತು. ಇವತ್ತು ನಾನ್ ಕೊಟ್ಟು ಕಾಫಿನೂ ಕುಡ್ದೆ, ಪಾರ್ವತಿಯವ್ರು ಕೊಟ್ಟು ಕಾಫಿ ಮಾತ್ರ ಕುಡಿಯೋದು ಅಂತ ಮುಖಕ್ಕೆ ಹೊಡೆದಾಗೆ ಹೇಳ್ಬಿಟ್ಟು ಹೋದ. ಹೋಗ್ತಾ ನನ್ನತ್ತ ಒಂದ್ ಬಾಯಿ ಕೂಡ ಹೇಳಲಿಲ್ಲ ಗೊತ್ತಾ? ಅಯ್ಯೋ ದುರ್ವಿಧಿಯೇ, ನನ್ ಚಿಕ್ಕ ಸೊಸೆಗೆ ಯಾಕಪ್ಪ ಹಿಂಗಾಗ್ತಾ ಇದೆ? ಯಾವತ್ತು ನನಗೆ ಬೇಜಾರಾಗೋ ತರ ನಡ್ಕೊಳ್ದೆ ಇದ್ದವನು ಇವತ್ತು ನಡ್ಕೊಳ್ತಿದ್ದಾನೆ ಅಂದ್ರೆ ನನ್ನಲ್ಲೇ ಏನೋ ತಪ್ಪಿದೆ ಅನ್ಸೋದಕ್ಕೆ ಶುರು ಆಗಿದೆ. ಪ್ರೀತು ಹೇಳ್ದ ಹಾಗೆ ಪಾರ್ವತಿಯವರೇ ಸರಿ ಇದ್ದು ನಾನೇ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ರೆ, ನಿನ್ನೆ ನಾನಷ್ಟು ಹಾರ್ಶ್ ಆಗಿ ಮಾತಾಡಿದಕ್ಕೆ ಈಗಲೇ ಪಾರ್ವತಿಯವ್ರ ಹತ್ರ ಹೋಗಿ ಸಾರಿ ಕೇಳ್ತೀನಿ. ಅಯ್ಯೋ, ಅಂಥ ಕೆಲ್ಸ ಮಾತ್ರ ಮಾಡ್ಬೇಡಮ್ಮ. ಯಾಕೆ ಚಿಕ್ಕತ್ತೆ? ನೀನ್ ಸರಿಯಾದ ರೂಟಲ್ಲೇ ಇದೆಯಮ್ಮ ಜನನಿ. ಅಳಿ ತಪ್ಪಿರೋದು ನಮ್ ಪ್ರೀತು. ಅವನ್ಗಿನ್ನು ಆ ಪಾರ್ವತಿ ಬುದ್ಧಿ ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ಗೊತ್ತಾದ ದಿನ ಅವನೇ ನಿನ್ ರೂಟಿಗೆ ಬರ್ತಾನೆ. ಅಲ್ಲಿವರೆಗೂ ನೀನ್ ಸ್ವಲ್ಪ ತಾಳ್ಮೆಯಿಂದ ಇರಮ್ಮ ಜನನಿ. ಎಲ್ಲದಕ್ಕೂ ಕೊನೆ ಅಂತ ಒಂದಿದೆ ಅಲ್ವಾ? ನೀನ್ ಮಾತ್ರ ಯಾವ್ದೇ ಕಾರಣಕ್ಕೂ ಅವಳನ್ನ ಸಾರಿ ಕೇಳ್ಬೇಡ. ನೀನ್ ಸಾರಿ ಕೇಳ್ಬಿಟ್ರೆ ಅವಳು ನಿನ್ ಜುಟ್ಟನ್ನ ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಳಮ್ಮ. ಯಾವ್ದೇ ಕಾರಣಕ್ಕೂ ನೀನ್ ಅವಳ ಮುಂದೆ ಚಿಕ್ಕೋಳ ಆಗ್ಬಾರ್ದು. ನಾನ್ ಹೇಳೋದನ್ನ ಅರ್ಥ ಮಾಡ್ಕೊಳಮ್ಮ. ನಾನ್ ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ. ನೀನ್ ಅವಳ ಮುಂದೆ ಸೋಲ್ಬಾರ್ದು ಜನನಿ. ಹೇಳ್ಪಾರು, ಯಜಮಾನ್ರೆ ಆಫೀಸಿಗೆ ಹೋಗಿ ತಲುಪಿದ್ರಾ? ಆಫೀಸಿಗೆ ಬಂದಿದ್ದು ಆಯ್ತು, ಕೆಲಸನೂ ಶುರು ಮಾಡಾಯ್ತು. ಬೆಳೆಸ್ಕೊಂಡ್ರೆ ನಿಮ್ ತರ ಗುಣ ಬೆಳೆಸ್ಕೋಬೇಕು ಯಜಮಾನ್ರೆ. ನಂತರನ ಸಾಗರದಷ್ಟು ಅವಮಾನ ಆಗಿದ್ರು ಆಕಾಶದಷ್ಟು ನಿಮ್ ಮನ್ಸು ವಿಶಾಲವಾಗಿದೆಯಲ್ಲ, ಹೇಗ್ ಸಾಧ್ಯ? ಬದುಕು ನಾವು ಅನ್ಕೊಂಡಂಗಿರಲ್ಲ. ಅದು ಹೇಗೆ ಬರುತ್ತೋ ಅದನ್ನ ಹಾಕಿ ಸ್ವೀಕರಿಸ್ಬೇಕು. ಅದೇ ಅಲ್ವಾ ಜೀವನ. ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಪಾರು. ಯಾವಾಗಲೂ ನಗ್ತಾ ಇರಬೇಕು. ಅದು ಅಲ್ಲದೆ ಏನೇ ಬಂದರೂ ಎಲ್ಲದನ್ನು ಸಹಿಸ್ಕೊಂಡು ಮುಂದೆ ನಡಿಬೇಕು ಅನ್ನೋದು ನಾನು ಹಿಂದನೇ ತಾನೇ ಕಲ್ತಿರೋದು. ಸರ್, ಕಾಫಿ ಸರ್. ಬ್ರೋ ಕೊಟ್ರಾ? ಇಲ್ಲ ಸರ್, ಇವಾಗ ಕೊಡ್ತೀನಿ. ಡ್ಯಾಮ್ ಇಟ್, ಏನೇ ಇದ್ರು ಫಸ್ಟು ಬ್ರೋಗೆ, ಆಮೇಲೆ ನನಗೆ. ಅರ್ಥ ಆಯ್ತಾ? ಓಕೆ ಸರ್, ಸಾರಿ ಸರ್, ಇವಾಗ ತಗೊಂಡು ಕೊಡ್ತೀನಿ. ಇರಿ, ಕೊಡಿ, ನೀವು ಹೊಡಿ. ಹೇ ಬ್ರೋ, ಕಾಫಿ ತಗೋ. ಪ್ರೀತು, ನೀನೇ ಕಾಫಿ ತರಕ್ಕೆ ಹೋದೆ? ನಿನ್ಗೋಸ್ಕರ ಬ್ರೋ. ಪ್ರೀತು, ಇವಾಗ ನೀನು ಈ ಕಂಪ್ನಿ CEO ಅನ್ನೋತ ಮರಿಬೇಡ.
ಹೋಗು ನೀನು ಮೊದಲು ಹೋಗು. ಬ್ರೋ ನಾನು CEO ಆಗೋಕ್ಕೂ ಮೊದಲು ನಾನಿನ್ ತಮ್ಮ. ಯು ಮೈ ಆಲ್ ಟೈಮ್ ಫೇವ್ರೆಟ್ ಬ್ರೋ. ನಾನು ನಿನ್ನ ಕಾಫಿ ಕೊಡೋದ್ರಿಂದ ಯಾರೇನು ಅಂದ್ಕೊಳ್ಳಲ್ಲ. ಆ್ಯಂಡ್ ಅಂದ್ಕೊಂಡ್ರು ಐ ಡೋಂಟ್ ಕೇರ್. ಹ್ಯಾವ್ ಇಟ್ ನೋ ಬ್ರೋ. ಚಿಯರ್ಸ್. ಸರಿ, ನಿಮ್ಮ ತಮ್ಮ ಪ್ರೀತಿಯಿಂದ ಕೊಟ್ಟಿರೋ ಕಾಫಿನ ನೀವು ಆರಾಮಾಗಿ ಕುಡೀರಿ.